ಹಲೋ ನಮಸ್ಕಾರ ಅಭಿಮಾನಿಗಳೇ. ಇವತ್ತ ಮಧ್ಯಾಹ್ನ ನಿಮ್ಮ ಕಡೆ ನಾನು ಲಾಗನ್ ತಗೊಂಡ್ ಬಂದಿದ್ದೀನಿ. ಲಾಗ್ ಅಂದ್ರೆ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ ಬಂದಿದ್ದೀನಿ. ಹಲೋ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮನೆಗೆ ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಬರಿ 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 ನಮಸ್ತೆ ರೀ. ಇವರು ಅದೇ ಬನ್ನಿ ಎಲ್ಲ ಪರಿಚಯ ಮಾಡಿಕೊಡ್ರಿ ಅಂತ ನಮಗೆ. ಇವರು ಪ್ರೊಡ್ಯೂಸರ್ ಸರ್ ಅಂತ ಬಸವರಾಜ್ ಬೆನ್ನಿ. ಸೂರ್ಯ ಪಿಕ್ಚರ್ದ ಪ್ರೊಡ್ಯೂಸರ್ ಸರ್. ಈಗ ನಾವು ಅವಾಗಿಂದ ನಿಮ್ಗೆ ಹೇಳ್ತಾ ಇದ್ವಿ ನಮ್ಮ ಮನೆಗೆ ಹೊಸ ಅತಿಥಿ ಒಬ್ರೆ ಬರ್ತಾ ಇದಾರೆ ಅಂತ ಹೇಳಿ. ನಾವು ಅವ್ರಿಗೆ ನೋಡಿದ್ದ ಫಸ್ಟ್ ಟೈಮ್ ಇವತ್ತೇ ನೋಡ್ತಾ ಇದೀವಿ. ವಿಶೇಷ ಅತಿಥಿಗಳು ಬಂದಿರೋ ಕಾರಣ ಅಷ್ಟೇ. ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಒಬ್ಬ ಕುವರ. ಸೊ ಅವರು ಒಂದು ಸುಂದರವಾದ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ, ಮುಖ್ಯ ತಾರಾಗಣದಲ್ಲಿ. ಚಿತ್ರದ ಹೆಸರು ಸೂರ್ಯ ಅಂತೇಳಿ. ಸೂರ್ಯನ ಬೆಳಕು ಪ್ರತಿಯೊಬ್ಬರಿಗೆ ಬೇಕು. ಪ್ರತಿಯೊಬ್ಬರ ಲೈಫ್ ಅಲ್ಲಿ ಸೂರ್ಯ ಹೆಂಗ್ ಬೆಳ್ತಾರ ಅಂತಂದ್ರೆ ಅದು ಜೀವನದ ಒಂದು ಸಮೃದ್ಧಿ ಇದ್ದಂಗೆ. ಈಗ ಅವರು ಸಮೃದ್ಧಿ ಸನ್ನಿಧಿಗೆ ಬಂದಿದ್ದಾರೆ. ಸೂರ್ಯ ಚಿತ್ರದ ಒಂದು ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಬಂದಿದ್ದಾರೆ ಅವರು. ಸೊ ಇಂತ ಒಂದು ಚಿತ್ರ ಬರ್ತಾ ಇದೆ ಬೆಳಗಾವಿಯಲ್ಲಿ. ಫಸ್ಟ್ 13ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ನೋಡ್ರಿ, ಹರಸ್ರಿ ಅಂತ ಹೇಳಿ ಬಂದಿದ್ದಾರೆ. ಈ ಚಿತ್ರದ ಹೆಸರು ಸೂರ್ಯ. ಸೂರ್ಯ ಅಂತಂದ್ರೆ ಪವರ್ ಆಫ್ ಲವ್, ಪ್ರೀತಿಯ ಒಂದು ಶಕ್ತಿ. ಸೊ ಪ್ರೀತಿಯ ಶಕ್ತಿಯ ಒಂದು ಚಿತ್ರೀಕರಣ ಅವರು ಈಗಾಗಲೇ ಮಾಡಿದ್ದಾರೆ. ಬಹಳ ಕಷ್ಟಪಟ್ಟಿದ್ದಾರೆ. ಆಮೇಲೆ ಬಹಳಷ್ಟು ಶ್ರಮ ಅದರಲ್ಲಿ ಆಗ್ಯದ. ಸೊ ಅದಕ್ಕೆ ಈ ಚಿತ್ರವನ್ನು ತಾವೆಲ್ಲ ನೋಡಿ ಅವರಿಗೆ ಪ್ರೋತ್ಸಾಹ ಮಾಡ್ರಿ ಅಂತ ಹೇಳಿ ನಾವು ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಪ್ರಕಾರ ನಾವು ಎಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ಓಕೆ, ಇವರೆಲ್ಲ ಅದಕ್ಕೆ ಸಹಕಾರ ಮಾಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಮಲ್ಲಪ್ಪ ಬೆನ್ನಿ. ನಾನು ಈ ಪಿಕ್ಚರ್ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ಟು ಮಾಡಿದ್ದೇನೆ. ಏಕೆಂತಂದ್ರೆ ನಮ್ಮ ಹಳ್ಳಿಯ ಭಾಗದ ಒಬ್ಬ ಕಲಾವಿದರು ಈ ಒಂದು ಸೂರ್ಯದ ಪವರ್ ಆಫ್ ಲವ್ ಈ ಪಿಕ್ಚರವನ್ನು ಬರೆದಂತ ಸಾಗರ್ ದಾಸ್ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಚೆನ್ನಾಗಿ ಮೂಡಿ ಬಂದಿದೆ ಸಾಗರ್ ದಾಸ್ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿ. ಯಾಕಂದ್ರೆ ಅವರು ಒಬ್ಬರು ಹಳ್ಳಿಯಿಂದ ಬಂದಂತ ಹುಡುಗ. ಅವನು ಒಂದು 15 ವರ್ಷ ಆಯ್ತು. ಅವನನ್ನು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೋತ ಅವನಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವನು ನಾವು ಎಲ್ಲರೂ ಕೂಡ ಒಂದು ಒಳ್ಳೆಯ ಹೆಮ್ಮೆಯ ಒಂದು ಸೂರ್ಯದ ಪವರ್ ಆಫ್ ಪಿಕ್ಚರ್ ತಂದಿದ್ದೇವೆ. ಈ ಪಿಕ್ಚರ್ ನಲ್ಲಿ ತಗೊಂಡು ಒಂದು ಒಳ್ಳೆಯ ಒಂದು ಲವ್ ಸ್ಟೋರಿಯನ್ನು ಮಾಡಿದ್ದೇವೆ. ಇದರಲ್ಲಿ ತಾಯಿಯ ಮತ್ತು ಮಗನ ಒಂದು ಪ್ರೀತಿ ಹೇಗೆ ತೋರಿಸಬೇಕು ಆ ತರ ತೋರಿಸಿದ್ದೇವೆ. ಮತ್ತು ಒಂದು ಸ್ಲಮ್ ನಲ್ಲಿ ಇರುವ ಒಬ್ಬ ಹುಡುಗ, ಒಬ್ಬ ಬೇರೆ ಲೆವೆಲ್ ನಲ್ಲಿ ಇರುವ ಹೈ ಲೆವೆಲ್ ಇರುವ ಹುಡುಗಿ ಜೋಡ ಪ್ರೇಮ ಆಗ್ತದೆ. ಆ ಪ್ರೇಮದ ಕಥೆ ಇದರಲ್ಲಿ ಇದೆ. ಅದ ಕಥೆಯನ್ನು ತಗೊಂಡು ನಾವು ಅದರಲ್ಲಿ ತಾರಾಗಣದ್ದು ನಮ್ಮ ಶ್ರುತಿ ಮೇಡಮ್, ರವಿಶಂಕರ್, ಪ್ರಮೋದ್ ಶೆಟ್ಟಿ ಅವರು, ಕಡ್ಡಿಪೆಟ್ಟಿ ಚಂದ್ರು, ಇನ್ನುಳಿದ ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಇರುತ್ತಾರೆ. ಮತ್ತು ಇನ್ನೊಂದು ಈ ಕ್ಯಾಮ್ರಾದಲ್ಲಿ ಈ ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರು, ಡ್ಯಾನ್ಸ್ ಮಾಸ್ತರು, ಫೈಟ್ ಮಾಸ್ತರು ಇವರೆಲ್ಲರನ್ನು ನಾವು ಹೊಸವಾಗಿ ನಾವು ತಗೊಂಡಿದ್ದೀವಿ. ಅಂದ್ರೆ ಇದಕ್ಕೆ ಉದ್ದೇಶ ಏನು, ಎಲ್ಲ ಆರ್ಟ್ಸ್ಗಳಿಗೆ ಒಂದು ಹೊಸ ಅವಕಾಶ ಕೊಟ್ಟಿದ್ದೇವೆ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಯಾವ್ದೋ ಪಿಕ್ಚರ್ ಅವ್ರಿಗೆ ಸಿಗಕ್ಕಿಲ್ಲ, ಅಂತವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಅದಕ್ಕಾಗಿ ನಮ್ಮ ಎಲ್ಲ ಒಂದು ಉತ್ತರ ಕರ್ನಾಟಕದ ಜನರಿಗೆ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಿಸಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಹಳ್ಳಿಯಿಂದ ಬಂದು ಮತ್ತು ಶಹರದಲ್ಲಿ ಇದ್ದ ಎಲ್ಲ ಅಭಿಮಾನಿಗಳು ಬಂದು ನೋಡಬೇಕೆಂದು ಕೋರುತ್ತೇನೆ. 13 ತಾರೀಕಿಗೆ ನಮ್ಮ ಇದೇ ಬೆಳಗಾವದ ಪ್ರಕಾಶ್ ಟಾಕೀಸ್ ನಲ್ಲಿ ಮಾರ್ನಿಂಗ್ 12 ಗಂಟೆಗೆ ಚಾಲು ಆಗ್ತದೆ. ಅದೇ ರೀತಿ ಗೋಕಾಕ್ದ ಲಕ್ಷ್ಮೀ ಟಾಕೀಸ್ ನಲ್ಲಿ ಬಿಡುಗಡೆ ಆಗುತ್ತದೆ. ಅದಕ್ಕೆ ತಾವು ಎಲ್ಲರೂ ಬಂದು ಹರಿಸಬೇಕೆಂದು ವಿನಂತಿಸುತ್ತೇವೆ. ನೋಡಿದ್ರಲ್ಲ ಸರ್ ಎಷ್ಟೊಂದೆಲ್ಲ ಮಾತಾಡ್ತಾ ಇದಾರೆ, ಹೇಳ್ತಾ ಇದಾರೆ. ನಿಜವಾಗ್ಲೂ ಯಾಕಂದ್ರೆ ಅವ್ರ ಹೇಳ್ತಾ ಇದಾರಲ್ಲ, ಈಗ ಈ ಫಿಲ್ಮ್ ಒಳಗೆ ಏನೇನಿದೆ ಹೇಳಿದ್ರಲ್ಲ, ನನಗಂತೂ ನನ್ನ ಕಣ್ ಮುಂದೆ ಬಂದಂಗ ಆಯ್ತಾ. ಅದೆಲ್ಲ ಯಾವಾಗ ನೋಡ್ತೀನಪ್ಪ ಆ ಫಿಲ್ಮ್. ಆತ ಅಮ್ಮ ಮಗನ ಬಾಂಧವ್ಯ, ಆಮೇಲೆ ಒಂದು ಪ್ರೀತಿದು, ಆಮೇಲೆ ಸ್ಲಮ್ ಒಳಗೆ ಇರುವಂತ ಹುಡುಗ, ಈ ರೀತಿ ಎಲ್ಲ ಹೇಳಿದ್ರಲ್ಲ, ಹೇಳಂತ್ಲೇ ಅದು ನಮಗ ಅದೇ ಈ ಚಿತ್ರದಲ್ಲಿ ಏನ್ ಇರ್ಬೇಕು ಅಂತ ಹೇಳಿ ನನ್ನ ಕಣ್ಮುಂದ್ ಬಂದಂಗೆ ಆಯ್ತು. ಒಂದು ಬಡ ಹುಡುಗ ಒಂದು ಸಾಹುಕಾರ ಅಥವಾ ಒಂದು ಶ್ರೀಮಂತ ಹುಡುಗಿಯ ಬಗ್ಗೆ, ಹುಡುಗಿಯ ಜೊತೆಗೆ ಪ್ರೀತಿ ಆದಾಗ ಅವನು ಪಟ್ಟಂತ ಕಷ್ಟ ಎಷ್ಟಿದೆ, ಆಮೇಲೆ ಅವ್ರ ಲೈಫ್ ಅಲ್ಲಿ ಹೆಂಗ್ ಸಕ್ಸಸ್ ಆಗ್ತಾರೆ, ಆಮೇಲೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ
ಖುಷಿದಾರ. ತಾಯಿ ಮಗನ ಒಂದು ಸುಮಧುರ ಬಾಂಧವ್ಯದ ಚಿತ್ರ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೂ ಬಹಳ ನೋಡ್ಬೇಕಂತ ಅನಿಸ್ತಾ ಇದೆ. ನಿಮಗೂ ಅನಿಸಿರ್ಬೋದು. ತಾವು ಕೂಡ ದಯವಿಟ್ಟು ಎಲ್ಲರೂ ಬಂದು ನೋಡಿ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳ್ರಿ, ಅಕ್ಕಪಕ್ಕದವ್ರಿಗೆ ಕೂಡ ಹೇಳ್ರಿ, ಎಲ್ಲರೂ ನೋಡೋದು ಹೇಳ್ರಿ. ಈ ಒಂದು ಸುಂದರವಾದ ಚಿತ್ರಕ್ಕೆ ತಮ್ದೆಲ್ಲ ಒಂದು ಶುಭ ಹಾರೈಕೆ ಇರ್ಲಿ ಅಂತ ಹೇಳಿ ನಮ್ಮ ಬಾಂಧವರ ಪರವಾಗಿ ನಾವು ತಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೀವಿ. 12 ಗಂಟೆ ಶೋ ಸ್ಟಾರ್ಟ್ ಆಗ್ತದೆ. 3 hours ಇದೆ, 2 hours. ಪ್ರಥಮವಾಗಿ 2 ಗಂಟೆದ ಚಿತ್ರ ಇದೆ ಇದು. ಸೊ ತಾವೆಲ್ಲ ಸಹಕಾರ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಇನ್ನೂ ಇಂತ ಒಳ್ಳೆ ಚಿತ್ರಗಳನ್ನ ಅವರು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ಕಲೆಯನ್ನ ಬೆಳೆಸಿ, ಕಲೆಯನ್ನ ಉಳಿಸಿ ಅಂತ ಕೇಳ್ತಾ ತಮಗೆ ಒಂದು ಅದರದ ಶುಭಾಶಯ. ಅವತ್ತು ಪ್ರಕಾಶ್ ಟಾಕೀಸ್ ನೀವು ಖುದ್ದಾಗಿ ಬಂದು 12 ಗಂಟೆ ಶೋ ನಮ್ಗೆ ಓಪನಿಂಗ್ ಮಾಡಿ ಕೊಡ್ಬೇಕಂತ ನಾನು ಸಂಗ್ಲಿ ಅವರ ಯೂಟ್ಯೂಬ್ ಇದು ಮಾಡ್ತಾ ಇದ್ದೇನೆ. ಹಾಡಿದೆ ಕೆಂಪದ ಗಲ್ಲದ ಹುಡುಗಿ ಅಂತೇಳಿ. ನಮ್ಮ ಹುಡುಗಿ ಹುಡುಗಿ ಓಡಿ ನೀ ಹಿಂಗ ನೋಡಬೇಡ ನನ್ನ ತಲೆ ಕೆಡುತ್ತೈತಿ. ನೋಡಿ ಎಷ್ಟು ಒಳ್ಳೆ ಹಾಡನ್ನ ಆಯ್ಕೆ ಮಾಡಿದ್ದಾರೆ. ಸಾಂಗ್ ಜಾಸ್ತಿ ವೈಟ್ ಬಟ್ಟೆನ ಹಾಕೊಂಡಾರೇನು ಸೂರ್ಯ, ಇದು ವೈಟ್ ಬಟ್ಟೆನ ಬಾಳ ಹಾಡ ಅಂತೂ ನಾವು ನೋಡಿದ್ದು. ನನಗಂತೂ ಮೈ ಜುಮ್ಮ ಆಯ್ತು. ಮಗನಿಗೆ ಯಾವ ಅವಕಾಶ ನಾವು ಕೊಡ್ಬೇಕಂತ ಹೇಳಿ ಎಲ್ಲ ನೀವೇ ನಿರ್ಧಾರ ಮಾಡಬೇಕು. ಅದೇ ರೀತಿ ಅದಕ್ಕೆ ಎಲ್ಲರೂ ಬಂದು ನೋಡಿ ಎಂದು ಹಾರೈಸುತ್ತೀನಿ. ಓಡ್ಲಿ, ಜನರ ಮನಸ್ಸು ಗೆಲ್ಲಲಿ, ಅವರಿಗೆ ಒಳ್ಳೆಯ ಒಂದು ಪ್ರತಿಭೆ ಮೂಡಿ ಬರಲಿ ಅಂತ ಹೇಳಿ ನಾವು ನಮ್ಮ ಮಹಾಲಕ್ಷ್ಮಿ ಮತ್ತೆ ವೆಂಕಟೇಶ್ವರ ಬಾಲಾಜಿ ಅವ್ರ ಹತ್ರ ಬೇಡ್ಕೊಂತೀವಿ. ಮುಂದೆ ಹೋಗ್ಲಿ, ಯಾಕಂದ್ರೆ ಒಳ್ಳೆ ಪ್ರತಿಭೆ ಇಷ್ಟೆಲ್ಲ ಕಲಾಕಾರಿಗಳಿಗೆ ನಿಮ್ ಸರ್ಕಾರ ಬೇಕಾಗ್ತದ. ಆಮೇಲೆ ಇವರು ಒಳ್ಳೆ ಮನುಷ್ಯನಿಂದ ಮುಂದೆ ಬಂದಿದ್ದಾರೆ. ಆಮೇಲೆ ದೇವರ ಸೇವೆ ಮಾಡ್ತಾರೆ. ಆಮೇಲೆ ಬಡಬಗರಿಗೆ ಬಹಳಷ್ಟು ಸೋಷಿಯಲ್ ವರ್ಕ್ ಅಂತ ಇದೆ. ಹಿಂಗೆ ಅವರಿಗೆ ತುಂಬಾ ಕಾರ್ಯಗಳು ಬರ್ತಾ ಇದ್ದಾರೆ. ಅಭಿಮಾನಿಗಳೇ, ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೊಂದು ಕಷ್ಟ ಇರ್ತದ. ಅದ್ರ ಫಿಲ್ಮ್ ನಾವು ರಿಲೀಸ್ ಮಾಡ್ಬೇಕಾದ್ರೆ ಎಷ್ಟೊಂದು ಅದ್ರ ಹಿಂದೆ ನಮ್ದು ಮೆಹನತ್ ಇರ್ತದ. ಅದು ಅದಲ್ಲ ಹಂಗ ಹೇಳೋದಕ್ಕಿಂತಲೂ ನಾವು ಬರೇ ಒಂದು ಲಾಗ್ ಮಾಡೋ ಸಲುವಾಗಿ, ಒಂದು ವಿಡಿಯೋ ಮಾಡೋ ಸಲುವಾಗಿ ಎಷ್ಟು ಕಷ್ಟ ಪಡ್ತೀವಿ, ಹೌದು, ಎಷ್ಟು ಟೆನ್ಷನ್ ತಗೋತೀವಿ, ಅದಕ್ಕೆ ಎಷ್ಟು ತ್ರಾಸ ಆಗ್ತಾವ. ಒಂದು ಫಿಲ್ಮ್ ಮಾಡ್ಬೇಕಪ್ಪ ಅಂತಂದ್ರ ಎಷ್ಟು ಆಗಿರ್ಬೋದು. 2.5 ವರ್ಷ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ, ಅದು ಯಾರು ಮಾಡ್ತಾರ ಅವ್ರಿಗೆ ಗೊತ್ತಿರ್ತದ. ಅದ್ರದ ಹಿಂದ್ಗಡೆ ಬಹಳ ಮೆಹನತ್ ಇರ್ತದ, ಬಹಳ ಪರಿಶ್ರಮ ಇರ್ತದ. ಸೊ ಅದಕ್ಕ ನೀವು ನೋಡ್ರಿ, ಒಂದು ಒಳ್ಳೆಯ ಚಿತ್ರ ಇದೆ. ನಾವು ರಿಕ್ವೆಸ್ಟ್ ಮಾಡೋದು ಒಂದೇ ಒಂದು, ನೀವು ಏನೋ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ, ಅಥವಾ ಏನೋ ಶ್ರಮ ಪಡೋದು ಬೇಕಾಗಿಲ್ಲ. ನೀವು ಮಾಡುವಂತ ಒಂದೇ ಒಂದು ಸಹಾಯ ಪ್ರೊಡ್ಯೂಸರ್ ಅವರಿಗೆ ಈ ಚಿತ್ರಕ್ಕಾಗಿ, ಒಂದು ಶುಭ ಸಂದೇಶಕ್ಕಾಗಿ ದಯವಿಟ್ಟು ನೀವು ನಿಮ್ಮ ಗ್ರೂಪ್ ಗಳಲ್ಲಿ ಅದನ್ನ ಶೇರ್ ಮಾಡ್ರಿ. ಆಮೇಲೆ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕದವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಎಲ್ಲರೂ ಈ ಚಿತ್ರ ನೋಡಿ ಅದ್ರೊಳಗೆ ಇರುವಂತ ಒಂದು ಒಳ್ಳೆಯ ಕ್ವಾಲಿಟಿ ಗುಣಗಳನ್ನ ಅವ್ರಿಗೆ ಮಕ್ಕಳಲ್ಲಿ ಕೂಡ ಬೆಳೀಲಿ ಅಂತ ಹೇಳ್ತಾ ನಾವು ನಿಮಗೆ ವಿನಂತಿ ಮಾಡ್ತೀವಿ. ಬರೀ 2 ದಿನ ಟೈಮ್ ಉಳ್ದದ. 2 ದಿನ ಒಳಗೆ ಎಷ್ಟ್ ಆಗ್ತದೆ. ನೀವು ಈಗಿನವ್ರಿಗೆ ಎಲ್ಲ ಬೇಕಾಗಿರೋದಂತದ ಅದ. ಅದಕ್ಕೆ ಶೇರ್ ಮಾಡ್ರಿ, ಪಟ 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 ಶೇರ್ ಮಾಡ್ರಿ. ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಮತ್ತೆ ಟಾಕೀಸ್ ಫುಲ್ ತುಂಬ, ಪ್ರಕಾಶ್ ಟಾಕೀಸ್ ಫುಲ್ ತುಂಬಬೇಕು ನಮ್ಮ ಬೆಳಗಾವಿ ಕುಂದಾನಗರಿ ಒಳಗ. ಓಕೆ, ನಾವು ಬರ್ತೀವಿ, ನೀವು ಬರ್ರಿ. ನಮಗೂ ನೀವು ಭೇಟಿಯಾಗವ್ರು ಇದ್ರಂದ್ರ ನಾವಲ್ಲಿ ಪ್ರಕಾಶ್ ಟಾಕೀಸ್ ಒಳಗ 12 ಗಂಟೆಗೆ ನಾವ ಫಿಲ್ಮ್ ಮಾಡಕ ನಾವು ಹೋಗವ್ರಿದೀವಿ. ನೀವು ಬರ್ರಿ, ಅಲ್ಲಿ ನಮಗೂ ಭೇಟಿಯಾಗ್ರಂತೆ. ನಿಮ್ಗೆ ಇದೊಂದು ಅವಕಾಶ ಐತೆ ನೋಡಿ. ಚಿತ್ರದ ತಾರಾಗಣದಲ್ಲಿ ಹೀರೋ ಮತ್ತು ಹೀರೋಯಿನ್, ಆಮೇಲೆ ಪ್ರೊಡ್ಯೂಸರ್ಸ್, ಮತ್ತೆ ನಾವು ಕೂಡ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಪರವಾಗಿ ಅಲ್ಲಿ ಬರ್ತಾ ಇದೀವಿ. ನೀವು ಕೂಡ ಬನ್ನಿ, ನಾವು ನಿಮ್ಮ ಸಮಕ್ಷಮ ಭೇಟಿಯಾಗೋಣ, ಮತ್ತೆ ಮುಂದಿನ ಮಾರ್ಗದರ್ಶನ ನಿಮ್ ಕಡೆಯಿಂದ ನಮಗೆ ಲಭಿಸ್ತದ. ದಯವಿಟ್ಟು ಬನ್ನಿ. ಉತ್ತರ ಕರ್ನಾಟಕದ ಮಂದಿ ತೋರಿಸ್ಕೊಡ್ರಿ ನಮ್ ಪವರ್. ಬೆಳಗಾವಿ, ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ ಪವರ್ ತೋರಿಸ್ಕೊಡ್ರಿ. ಮತ್ತೆ ಪವರ್ ಆಫ್ ಕುಂದಾನಗರಿ ಬೆಳಗಾವಿ, ಪವರ್ ಆಫ್ ಲವ್ ಗೆ ಪವರ್ ಆಫ್ ಕುಂದಾನಗರಿ ಬೆಳಗಾವಿ.